ಅವ್ರು ಅನಿರುದ್ಧ ಅವ್ರ ಭೇಟಿಗೆ ಅವಕಾಶ ಕೊಟ್ಟೇ ಇಲ್ಲ ಸರ್. 2-3 ಸರಿ ಕಾಲ್ ಮಾಡಿದೆ. ಎಷ್ಟು ಅಂತ ಮಾಡೋದು, ಎಷ್ಟು ಸಹಿಸ್ಕೊಳ್ಳೋದು. 2016 ಹೋದವರು ನಾನು ಅವ್ರು ಫೋನೇ ಮಾಡೋಕ್ಕೆ ಹೋಗಿಲ್ಲ. ಮೈಸೂರಲ್ಲಿ ಹೋರಾಟ ಮಾಡಿದಾಗ, ಸ್ಮಾರಕ ಹೋರಾಟ ಮಾಡಿದಾಗ ಫೋನ್ ಮಾಡಿದ್ ಬಿಟ್ಟರೆ ಭಾರತಿ ಮೇಡಮ್ಗೆ 2018ರಲ್ಲಿ ನಾನು ಫೋನೇ ಮಾಡಿಲ್ಲ. ಅವ್ರ ಪುಣ್ಯಭೂಮಿಗೆ ಅವ್ರ ಸಂಬಂಧ ಇಲ್ಲ ಅಂದಮೇಲೆ ನೆನಕ್ಕೆ ಹೋಗುವ. ಈ ಸಮಾಧಿ ಧ್ವಂಸ ಆದ್ಮೇಲೆ ಹೋಗಿದ್ದು ಮುಖ್ಯಮಂತ್ರಿಗಳ ಹತ್ರ. ಡಾಕ್ಟರ್ ವಿಷ್ಣುವರ್ಧನ್ ರವರ ಸುತ್ತ ಹೆಸರು ಹೇಳ್ಕೊಂಡಿರೋ ಎಲ್ಲ ಸ್ವಾರ್ಥಿಗಳೇ ಸರ್. ಎಂಥ ದುರಂತ. ಬಾಲಣ್ಣನ ಮೊಮ್ಮಗ KD ನಂಬರ್ 1 ಅವನು. KD ನಂಬರ್ 1 ಅಂದರೆ ಎಲ್ಲ ಥರನೂ ಅರ್ಕೊಳತ್ತೆ. ನಂಬಿಕೆ ದ್ರೋಹಿ, ವಿಶ್ವಾಸ ದ್ರೋಹಿ, ಕೊಟ್ಟ ಮಾತು ತಪ್ಪದ, ಬರ್ಕೊಟ್ಟೇ ಇಲ್ಲ ಅಂತಾನೆ. ಆದಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್, ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಜೊತೆ ಇದ್ದಾರೆ ರಾಜ್ಯ ವಿಷ್ಣು ಸೇನಾ ಅಧ್ಯಕ್ಷ ರಾಜುಗೌಡ ಅವರು. ರಾಜುಗೌಡ್ರೆ, ನಿಮಗೆ ಒಂದು ಪ್ರಶ್ನೆ ನಾನು ಕೇಳಬೇಕು. ವಿಷ್ಣುವರ್ಧನ್ ಸಮಾಧಿ ಯಾವಾಗಿದ್ರು ಒಂಥರ ಕಾಂಟ್ರವರ್ಸಿಯಾಗೇ ಬಂದಿದ್ದಾಗಲೇ ನಾನು ಮಾತಾಡುವಾಗ ಹೇಳಿದಾಗ ನಿಮ್ಮ ಮೇಲೆ ಅನೇಕ ಕೇಸ್ಗಳು ಬಿತ್ತು. ಮಾತಿರ್ತದ ಕೇಸೇ, ನೀವು ಹೋರಾಟ ಮಾಡೋದು ಕೇಸು. ಆ ಕೇಸ್ಗಳ ಕತೆ ಏನಾಯ್ತು? ಈಗ ಕೇಸ್ ನಡೀತಾ ಇದೆಯಾ, ಇಲ್ಲ ಮುಗೀತಾ? ಇಲ್ಲ ಯಾರ್ಯಾರು ನಿಮ್ಮ ಮೇಲೆ ಕೇಸ್ ಹಾಕಿದ್ದು, ಕೇಸಿನ ಪರಿಸ್ಥಿತಿ ಏನು? ಚಿತ್ರಲೋಕ ಯೂಟ್ಯೂಬ್ ವಾಹಿನಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸಂಸ್ಥಾಪಕರಾದ KM ವೀರೇಶ್ ಅವರಿಗೆ. ಇವತ್ತು ವೀರೇಶ್ ಅವ್ರು ಕೇಳಿದ್ರು, ಯಾವಾಗ ವಿಷ್ಣುವರ್ಧನ್ ಸ್ಮಾರಕ ಕಾಂಟ್ರವರ್ಸಿ, ಗಲಾಟೆ, ಕೋರ್ಟು, ಕೇಸು, ಆ ಮಾಲೀಕರು ಹೆಂಗೆ ಏನು ಅಂತ ನೋಡಿ. 2009ರಲ್ಲಿ ಹಾಕಿದಾಗ ವಿಷ್ಣುವರ್ಧನ್ ರವರ ಅಂತ್ಯ ಸಂಸ್ಕಾರ ಮಾಡಿದ್ರು. 2 ವರ್ಷ ಆದರೂ ಯಾವುದೇ ಆಗಿರಲಿಲ್ಲ. ಏನು ಬಾಲಣ್ಣನ ಮಕ್ಕಳು ಗಣೇಶ, ಶ್ರೀನಿವಾಸ, ಗೀತಾ, ಬಾಲಿ ತೊಂದರೆ ಕೊಟ್ಟರು. ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಬಿಡಲೇ ಇಲ್ಲ. 2015ರಲ್ಲಿ ಏನಿವತ್ತು ಅರಣ್ಯ ಇಲಾಖೆ ಮೊನ್ನೆ ಜಿಲ್ಲಾಧಿಕಾರಿಗಳು V. ಶಂಕರ್ ಅವರು ನೀವು ಅಭಿವೃದ್ಧಿ ಪಡಿಸಿಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು ಕೇಸ್ ಹಾಕಿದಾಗ ಬಡ್ದೋಗ್ಬಿಡ್ತಾರೆ ಬಾಲಣ್ಣನ ಮಕ್ಕಳು. ಏನಪ್ಪ ಹಿಂಗಾಗೋಯ್ತು, ನಾವು ಅಭಿವೃದ್ಧಿ ಪಡಿಸಿಲ್ಲ ಅಂತ. ಅದು ಕೇಸ್ ನಡೀತಾ ಇರುತ್ತೆ. ಈ ಮಧ್ಯೆ ಭಾರತಿ ವಿಷ್ಣುವರ್ಧನ್ ಅವರು ನಾನು ಇಲ್ಲಿ ಇರಲ್ಲ ಅಂತ ಅವ್ರು ಮೈಸೂರಿಗೆ ಹೋಗ್ತಾರೆ. ಅಭಿಮಾನಿಗಳು ಎಷ್ಟೇ ಹೋರಾಟ ಮಾಡಿದ್ರು ನಮಗೆ ಮನೆಯವರು ಸ್ಪಂದಿಸಲ್ಲ. ಹಾಗಾಗಿ ಆ ಕೇಸ್ ಸ್ವಲ್ಪ ಹಂಗೆ ಬರ್ತಾ ಇರುತ್ತೆ. ಈ ನಡುವೆ ಕಾರ್ತಿಕ್ಕು ನನ್ನ ನಡುವೆ ಸ್ನೇಹ ಇತ್ತು. ಹೀಗಾಗಿ 10 ಗಂಟೆನ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಬಂದು ಬರ್ಕೊಡ್ತಾರೆ. 2019-2017ರಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಮನೆ ಜಿಲ್ಲಾಧಿಕಾರಿಗಳೇ ಬರ್ತಾರೆ. ಅಭಿಮಾನ ಸ್ಟುಡಿಯೋಗೆ ಸರ್ವೆ ಮಾಡ್ತಾರೆ. ತಹಸೀಲ್ದಾರ್ ಎಲ್ಲ ಇದೆ, ಎಲ್ಲ ವೀಡಿಯೋಗಳಿದೆ, ಅವೆಲ್ಲ ಅದೆಲ್ಲ ಆಗತ್ತೆ. ಅದಾದಮೇಲೆ ಅವರೇ ಒಂದು ಸ್ಟೇಷನ್ಗೆ ಬರ್ಕೊಡ್ತಾರೆ, ನಾವು ದಾನ ಕೊಟ್ಟಿದ್ದೆ, ಪೂಜೆ ಮಾಡ್ಕೊಂಡು ಹೋಗಲಿ, ನಮಗೆ ಇಲ್ಲಿ ಸ್ಟುಡಿಯೋಗೆ ತೊಂದರೆ ಆಗಬಾರ್ದು ಅಂತ. ಇವೆಲ್ಲ ದಾಖಲೆಗಳಿದೆ. ಅದಿದ್ಕೊಂಡು ಯಾವತ್ತೂ ರಾಜುಗೌಡರು ಬೇಕಾಯಿತು ಕಾರ್ತಿಕ್ಗೆ. ಯಾಕೆಂದರೆ ಎಲ್ಲಿ ಅಭಿವೃದ್ಧಿ ಪಡಿಸ್ತಂದು 10 ಎಕರೆ ಬಳಸ್ಕೊಂಬಿಡ್ತಾರೋ, ಹೊಡ್ಕೊಂಬಿಡ್ತಾರೋ ಅಂದ್ಬಿಟ್ಟು ನಮಗೆ ಎಂಕರೇಜ್ ಮಾಡಿಕೊಂಡು ಕಾರ್ಯಕ್ರಮಗಳಿಗೆ ಯಾವುದೋ ತೊಂದರೆ ಆಗದಂಗೆ ಮಾಡ್ಕೊಂಬಿಟ್ಟು ಬಂದು ಇವತ್ತು ಇವರು ಅದೇ 4504 ಕೇಸ್ನಲ್ಲಿ ಕೇಸ್ ನಡೀತಾ ಇರ್ತದೆ ಕೋರ್ಟಲ್ಲಿ. 2022 ನಮಗೆ ಇವಾಗ ಗೊತ್ತಾಗ್ತಾ ಇದೆ. 2021ರಲ್ಲೇ ಇವರು 14 ಕೋಟಿಗೆ ಮಾಡ್ಕೊಂಡಿರ್ತಾರೆ, ನಮಗೆ ಗೊತ್ತಿರೋಲ್ಲ. 2022 ಕೇಸಲ್ಲಿ ಏನು ಮಾಡ್ತಾರೆ, ನಾವು 10 ಗಂಟೆ ನಾವು ನಿಮ್ಗೆ ಹೇಳಿದೀವಿ ಗೌಡ್ರೆ, ನೀವೇ ಹೋಗ್ತೀರಾ ಕೋರ್ಟ್ಗೆ, ನಿಮ್ಗೆ 10 ಗಂಟೆ ಕೊಡೋ ಜವಾಬ್ದಾರಿ ನಂದು ಅಂತಾದರೆ, ಸರ್ ನನಗೆ ಕೊಡಬೇಡಿ, ನೀವು ಸರ್ಕಾರಕ್ಕೆ ಆಲ್ರೆಡಿ ಬರ್ಕೊಟ್ಟಿದ್ದೀರಿ, ನೀವು ಅದನ್ನ ಕೋರ್ಟ್ಗೆ ಹೇಳ್ಬಿಡಿ ಅಂದಾಗ ಅವರ ನಮ್ಮ ನಡುವೆ 2022ರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. 2023 ಸ್ಟಾರ್ಟಿಂಗಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ ಅವ್ರಿಗೂ ನಮಗೆ ಕನೆಕ್ಷನ್ ತಪ್ಪತ್ತೆ. 2022 ಅದ್ಭುತ ಪುನಸ್ಮರಣ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಲ್ಲ. ನಾನು DC ಪರ್ಮಿಷನ್ ತಗೊಂಡು ಕಾರ್ಯಕ್ರಮ ಮಾಡ್ತೀನಿ. ಅವತ್ತೇ ನಮಗೂ ಅವ್ರಿಗೂ ಸಂಬಂಧ ಹದಗೆಟ್ಟೋಯ್ತು. 2022 ಜೂನ್ ಜುಲೈ ತಿಂಗಳಲ್ಲಿ CC ಕ್ಯಾಮ್ರಾ ಅಳವಡಿಸಿರ್ತಾರೆ. ಅಂದರೆ ಇವರು ಪ್ಲಾನ್ 14 ಕೋಟಿ ಮಾರ್ಕೊಂಡು ಅದು ಮಾರಿದ ಮೇಲೇ ಅಭಿಮಾನ ಸ್ಟುಡಿಯೋ ಬಾಲಣ್ಣವ್ರ ಸಮಾಧಿ ಡಮಾಲಿಸ್ ಆಗುತ್ತೆ. ಫಸ್ಟ್ ಅವ್ರದೇ ಸಮಾಧಿ ಡಮಾಲಿಸ್ ಆಗುತ್ತೆ. ನಮ್ಮದು ಡಮಾಲಿಸ್ ಮಾಡೋಕ್ಕಾಗಲ್ಲ, ಕೋರ್ಟಿಗೆ ಕೇಸ್ ನಡೀತಾ ಇರ್ತದೆ. 1, ನಾನು ಹೋರಾಟ ಮಾಡ್ತಾ ಇರ್ತೀನಿ. 2, ಈ ನಡುವೆ ಹಲವು ನಾವೆಲ್ಲ ಸೇರಿಕೊಂಡು ಕೋರ್ಟ್ಗೆ ಹೋಗ್ತೀವಿ 10 ಗಂಟೆ ಜಾಗದ ಬಗ್ಗೆ. ಕೋರ್ಟಲ್ಲಿ ಏನು ಆಗುತ್ತೆ, ಈ ಜಿಲ್ಲಾಡಳಿತ, ಈ ಸರ್ಕಾರಿ ಅಧೀನ ಕಾರ್ಯದರ್ಶಿಗಳು, ಈ ಜಿಲ್ಲಾಧಿಕಾರಿಗಳು ನಮ್ಮ 10 ಗಂಟೆ ಜಾಗದ ಬಗ್ಗೆ ಅವ್ರು ಬರ್ಕೊಟ್ಟಿದ್ದಾರೆ, ಅದು 10 ಗಂಟೆ ಬಿಟ್ಕೊಡಿ, ನಾವು 2 ಎಕರೆ ಕೊಡ್ತೀವಿ ಅಂತ ಒಂದು ಕೋರ್ಟ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ಅವತ್ತು 2023 ಜೂನ್ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಎಲ್ಲ ನಡೀತಾ ಇತ್ತು. ನಮ್ಮ ವಕೀಲರು 10 ಗಂಟೆ ಬಗ್ಗೆ ಹೇಳಿದ್ರು. ಸರ್ಕಾರ ಒತ್ತಡ ಹಾಕಲಿಲ್ಲ ಕೋರ್ಟ್ಗೆ, ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಆವಾಗಲೇ
ಈ ಸರ್ಕಾರ ಅಧಿಕಾರಿಗಳು ಅಭಿಮಾನ್ ಸ್ಟುಡಿಯೋ ಮಾಲೀಕನ ಹಣಕ್ಕೆ ಬಲಿಯಾಗೋಗಿದ್ರು. ನಮಗಿದ್ಯಾವುದು ಗೊತ್ತಾಗಿಲ್ಲ. 14 ಕೋಟಿ ಮಾಡಿಕೊಂಡು ಆ ದುಡ್ಡಲ್ಲೇ ಇವನು ಎಲ್ಲನೂ ಸಂಭಾಳಿಸ್ಕೊಂಡು ಬರ್ತಾ ಇದ್ದ. ನಮಗಿದ್ಯಾವುದು ನಮ್ಮ ಅರಿವಿಗೆ ಬರಲಿಲ್ಲ. ಎಂಥ ದುರಂತ. ಬಾಲಣ್ಣನ ಮೊಮ್ಮಗ KD ನಂಬರ್ 1. KD ನಂಬರ್ 1 ಅವನು. KD ನಂಬರ್ 1 ಅಂದರೆ ಎಲ್ಲ ಥರನೂ ನಡ್ಕೊಳತ್ತೆ. ನಂಬಿಕೆ ದ್ರೋಹಿ, ವಿಶ್ವಾಸ ದ್ರೋಹಿ, ಕೊಟ್ಟ ಮಾತು ತಪ್ಪದ, ಬರ್ಕೊಟ್ಟಿರೋದು ನಾನು ಬರ್ಕೊಟ್ಟೇ ಇಲ್ಲ ಅಂತಾನೆ. DC ಆಫೀಸಿಗೆ ಬಂದಿರೋದೇನೋ ಅವು ಯಾವುದು ಅವ್ರಿಗೆ ಅರಿವೇ ಇಲ್ಲ ಅಂದರೆ ಇವರು ಹಣದ ಮೋಹಕ್ಕೆ ಬಾಲಣ್ಣವರ ಮೇರು ನಟ, ದೊಡ್ಡ ನಟ, ಒಂದು 500-600 ಪಿಕ್ಚರ್ಗಳನ್ನ ಅವರು ತೆಗೆದು ಸ್ಟುಡಿಯೋ ಕಟ್ಟಬೇಕಾದ್ರೆ ರಾಜ್ಯಾದ್ಯಂತ ವಿತರಕರು, ಪತ್ರಕರ್ತರು, ನಟರು ಚಂದ ಎತ್ತಿದ್ರು ಅವ್ರ ಪರವಾಗಿ. ಆ ಚಂದದ ಹಣದಲ್ಲಿ ಸರ್ಕಾರ ಜಾಗ ಕೊಡ್ತು. ಹಣದಲ್ಲಿ ಆ ಸ್ಟುಡಿಯೋ ಕಟ್ಟಿದ್ರು, ಅಭಿಮಾನ್ ಸ್ಟುಡಿಯೋ ಮಾಡಿಕೊಡು. ಎಷ್ಟು ಕಷ್ಟಪಟ್ಟು ಕಟ್ಟಿದ್ರು. ಇಂಥ ಮಕ್ಕಳೆತ್ತ ಬಾಲಣ್ಣ ಪಾಪ ಅವ್ರು ಎಷ್ಟು ಕೊರಗ್ತಾ ಇರಬೇಕು. ಎಲ್ಲಿ ಕೊರಗ್ತಾ ಇದ್ದಾರೆ ಅವರು? ಕೊರಗ್ತಾನೆ ಅವ್ರು ಸುಖವಾಗಿಲ್ಲ. ಸಮಾಧಿನೂ ಡಮಾಲಿಸ್ ಮಾಡಿದ್ರು, ಜಾಗನೂ ಒತ್ತೆಕೆರೆ ಮಾರ್ಕೊಂಡ್ರು, ಇದನ್ನು ಮಾರ್ಕೊಂಡ್ರು. ಎಲ್ಲಿ ಬಾಲಣ್ಣವರು? ಖುಷಿಯಾಗಿಲ್ಲ ಅವರು. ನಮ್ಮ ವಿಷ್ಣುವರ್ಧನ್ ನೆಲ ಸಮ ಮಾಡಿದ್ರು, ಅವರೂ ಖುಷಿಯಾಗಿರೋಕ್ಕೆ ಮಲಗಿ ಜಾಗ ಮಾಡೋಕ್ಕೆ ಬಿಟ್ಟಿಲ್ಲ. ಈ ಮುಟ್ಟಾಳ ಬಾಲಣ್ಣನ ಮಕ್ಕಳು ಮೊಮ್ಮಗ. ಎಂಥ ಕೇಡಿಗಳವರು. ಮನುಷ್ಯತ್ವ ಇಲ್ಲದ, ಕರುಣೆ ಇಲ್ಲದ ಇವ್ರು ಮಾರ್ಕೊಳ್ಳಿ ಸ್ವಾಮಿ. ಬಾಲಣ್ಣವ್ರ ಸಮಾಧಿ ಏನಾಗಿತ್ತು, ದಿವಸ ಸಮಾಧಿ ಏನಾಗಿ. ಎಷ್ಟು ಧೈರ್ಯ ಇವರಿಗೆ. ಅವ್ರ ತಾತನ ಮಾಡ್ಕೊಂಡು ಯಾರು ಕೇಳಿಲ್ಲ. ನಾವು ಸ್ವಲ್ಪ ಅವಾಗೆಲ್ಲ ಕಮೆಂಟ್ಸ್ ಹಾಕಿದ್ರು, ಅದು ಸುದೀಪ್ ಅವ್ರು ಕಟ್ಸಿದ್ದು. ಇವ್ರ ಯೋಗ್ಯತೆ ಎಲ್ಲ ಐತೆ ಬಾಲಣ್ಣನ ಮಕ್ಕಳಿಗೆ. ಸುದೀಪ್ರವರು ಒಂದು ಗೌರವದಿಂದ ಆ ನಟನಿಗೆ ಗೌರವಕ್ಕೋಸ್ಕರ ಒಂದು ಸುದೀಪ್ ಅವರು ಅಲ್ಲಿ ಒಂದು ಮಂಟಪ ಕಟ್ಟಿದ್ರು. ಯಾಕೆ ಕೊಟ್ಟರು? ಹಿಂದೆ ಕೊಟ್ಟರು ಅವ್ರ ಮೇಲೆ ಗೌರವಕ್ಕೆ. ನೀವೇನು ಮಾಡಿದ್ರಿ? ನಿಮ್ಮ ಯೋಗ್ಯತೆಗೆ ಬಾಲಣ್ಣ ಕಟ್ಟಿದ್ದ ಆ ಗೋಡೆ, 4 ಗೋಡೆ, ಆ ಗೋಡೆ ಬಿಟ್ಟರೆ ನೀವು ಈಗಲೂ ಹಂಗೆ ಇದೆ. ಏನು ಡೆವಲಪ್ ಮಾಡಿದ್ದೀರಿ ನೀವು? ಏನೂ ಮಾಡಿಲ್ಲ. ನೀವು ಕೊಟ್ಕೊಂಡೇ ಬಂದ್ರಿ. ಕಡೆಗೂ ಸ್ಮಾರಕ ನಿರ್ಮಾಣ ಮಾಡ್ದಂಗೆ ಮಾಡಿಬಿಟ್ರಿ. ಮೈಸೂರಿಗೆ ಸ್ಮಾರಕ ಹೋಯ್ತು 2016ರಲ್ಲಿ. 2017ರಲ್ಲಿ ಈ KD ನಂಬರ್ ಯಾರು ಕಾರ್ತಿಕ್ ನಮ್ಮನ್ನ ನಂಬಿಸಿ ಸತತ 8 ವರ್ಷಗಳ ನಮ್ಮನ್ನ ನಂಬಿಸ್ಕೊಂಡು ಬಂದು 2023ರಲ್ಲಿ ನಮಗೆ ಉಲ್ಟಾ ಹೊಡಿತಾನೆ. ನಾವು ಕೋರ್ಟ್ಗೆ ಹೋಗ್ತೀವಿ, ಸರ್ಕಾರ ಸರಿ ಸ್ಪಂದಿಸಲ್ಲ. ಕೋರ್ಟಲ್ಲಿ ಏನು ಹೇಳುತ್ತೆ ನೋಡಿ, ಮೈಸೂರಿನಲ್ಲಿ ಸ್ಮಾರಕ ಆಗಿದೆ. ಈ ಸರ್ಕಾರಿ ಅಧಿಕಾರಿಗಳು ಹೇಳೋದು ಮುಟ್ಟಾಡ್ರು. ಇವರೆಲ್ಲ ಅಧಿಕಾರದಲ್ಲಿ ಜನಗಳ ದುಡ್ಡು ತಿನ್ಕೊಂಡು ಅಧಿಕಾರ ನಡೆಸೋಕ್ಕೆ ಇವ್ರು ಯೋಗ್ಯರೆಲ್ಲ ಮುಟ್ಟಾಡ್ರು. ವಿಷ್ಣುವರ್ಧನ ಪ್ರತಿಷ್ಠಾನ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಬಹುಮಳಿ ಕಟ್ಟಡದ ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಇವರೆಲ್ಲ ಬಾಲಣ್ಣವರ ಮೊಮ್ಮಗನ ದುಡ್ಡಿನ ಆಸೆಗೆ ಬಲಿಯಾಗಿದ್ದಾರೆ. ಇವ್ರು ಯಾಕೆ ಅಂದರೆ ಇವ್ರಿಗೆ ತುಂಬ ಅಭ್ಯಾಸ ಆಗಿದೆ. ಅಧಿಕಾರಿಗಳಿಗೆ ಎಷ್ಟೆಷ್ಟು ರೈಡ್ ಮಾಡ್ತಾರೆ ಲೋಕಾಯುಕ್ತರ. ಈ ನನ್ನ ಮಕ್ಕಳುಗಳು ದುಡ್ಡು ತಿಂದು ಲಂಚದಗಳು ದುಡ್ಡು ತಿಂದು ಈ ಮನೆಗಳಂತೂ ಉದ್ಧಾರ ಆಗಲಿ. ಏನಾರ ಮಾಡ್ಕೊಳ್ಳಿ. ನಮ್ಮ ಸಮಾಧಿ ಧ್ವಂಸ ಮಾಡಿದ್ರಲ್ಲ ಈ KD ನಂಬರ್ 1 ಬಾಲಣ್ಣನ ಮೊಮ್ಮಗ ಕಾರ್ತಿಕ್. ಇದು ಯಾರು ಹೊಣೆ? ಇದು ಯಾರ ಜವಾಬ್ದಾರಿ? ನಾವೆಷ್ಟು ತಿಂತಾಯಿದ್ದೀವಿ? ಅಭಿಮಾನಿಗಳು ಎಷ್ಟು ನೋವು ತಿಂತಾಯಿದ್ದೀವಿ? ನೀವು ಕೇಳೋದು ನಮ್ಮ ತಂದೆ ತಾಯಿ ನಾವು ನೋಡ್ಕೋತಾ ಇದ್ದೀವಿ. ಕೆಲವ್ರು ಕಮೆಂಟ್ಸ್ ಹಾಕ್ತಾರೆ, ಸ್ವಾಮಿ ನಮ್ಮ ತಂದೆ ನಾವು ಚೆನ್ನಾಗಿದ್ದೀವಿ, ನೋಡ್ಕೋತಾ ಇದ್ದೀವಿ, ಚೆನ್ನಾಗಿದ್ದಾರೆ ಎಲ್ಲರೂ, ನಾವು ದೊಡ್ಡ ಕುಟುಂಬ, ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಅಭಿಮಾನ ರೀ, ಹೋರಾಟ ಮಾಡ್ತಾಯಿದ್ದೀನಿ ನಾನು. ಕಮೆಂಟ್ಸ್ ನೀವು 1000 ಮಾಡ್ಕೊಳ್ಳಿ, ಇವತ್ತು ಯಾವ ಪರಿಸ್ಥಿತಿಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ತಂದರು ಇವತ್ತು ಅಂತಂದರೆ, ಆ ಬಾಲಣ್ಣನ ಮಗ 2023ರಲ್ಲಿ ಯಾವಾಗ 2 ಎಕರೆ ಸರ್ಕಾರ ವಾಪಸ್ ಕೊಟ್ಬಿಟ್ಟು 10 ಕುಂಟೆ ನೀವು ಅದನ್ನು ನಾವು ಇತ್ಯರ್ಥ ಮಾಡೋಕ್ಕೆ ಬರಲ್ಲ, ನೀವು ಸರ್ಕಾರ ಜೊತೆನೇ ಒಂದು ಪ್ರಾಧಿಕಾರ ಜೊತೆ ಮಾತಾಡ್ಕೊಂಡು ನೀವು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಕೋರ್ಟು ಆದೇಶ ಹೊರಡಿಸಿ ಬಿಟ್ಬಿಡುತ್ತೆ. ಅವನಿಗೆ ಆವಾಗ ಕೊಂಬಂದುಬಿಡುತ್ತೆ, 2 ಕೊಂಬು. ಈ KD ನಂಬರ್ ಯಾರು ಕಾರ್ತಿಕ್ ಬಾಲಣ್ಣನ ಮೊಮ್ಮಗನಿಗೆ ಆ ಕೊಂಬನ ಮೇಲೆ ಅವನು ಉದ್ದಟತನ ಪರಮ ಜಾಸ್ತಿ ಆಗೋಗ್ತೈತೆ. ಏನು ಮಾಡೋಕ್ಕಾಗಲ್ಲ. ನಾನು ಫೈಟ್ ಮಾಡಿಕೊಂಡು ಜಿಯಿಂದ ಪರ್ಮಿಷನ್ ಕಾರ್ಯಕ್ರಮ ಮಾಡ್ಕೊಂಡು ಬಂದೆ 2022, 2023, 2024ರಲ್ಲಿ. ಅದರಲ್ಲಿ ಇಲ್ಲಿ ನಮ್ಮ ಕೆಲವರು ಸಂಘಟನೆ ಅಧ್ಯಕ್ಷರುಗಳು ಅಬ್ಬಾ ಕಾರ್ಯಕ್ರಮಕ್ಕೆ ನಾವು ಕಷ್ಟಪಟ್ಟು ಕಾರ್ಯಕ್ರಮಕ್ಕೆ ಅನುಮತಿ ತರೋದು ಮಾಡ್ಕೊಳ್ಳಿ, ಅವ್ರ ಜೊತೆಲಿ ಮಾಡಲಿ ಪರವಾಗಿಲ್ಲ, ಸಹಕಾರ ಕೊಡಬೇಕಲ್ವ ನನಗೆ. ಇಲ್ಲ, ಕಾರ್ಯಕ್ರಮ ಮುಗಿಯಗಂಟ ಇದ್ದ ಚೆನ್ನಾಗಿದ್ದರು ಮಾಡಿಕೊಂಡ್ರು. ಈಗ ನೋಡಿ ಯಾವ ಪರಿಸ್ಥಿತಿ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ಬೆಂಬಲ ಕೊಡ್ತಾಯಿಲ್ಲ. ಯಾವ ಸಂಘಟನೆಯವರು ಮನೆಯವ್ರು ಬಂದರು ಡಮಾಲಿಸ್ ಆದಾಗ ಮುಖ್ಯಮಂತ್ರಿಗಳು ತಗೋದ್ರು 10 ಕುಂಟೆ ಬಿಟ್ಕೊಡಿ ಬೇಕು ಅಷ್ಟು ಹೇಳ್ಬಿಟ್ಟು ಹೋದವರು ಏನೋ ಒಂದು ಮಾತಿಲ್ಲ.
ಸನ್ಮಾನ್ಯ ಅನಿರುದ್ಧರವರಿಗೆ 2 ಸಾರಿ ಕಾಲ್ ಮಾಡಿದೆ ಕಳೆದ ಡಿಸೆಂಬರ್ 2025ರಲ್ಲಿ. ಸರ್, ಈ ಥರ ಎಲ್ಲ ನಡೀತಾ ಇದೆ, ನಿಮ್ಮ ಹತ್ರ ಮಾತಾಡಬೇಕು, ಅಧಿಕಾರಿಗಳಿಗೆ ಈ ಥರ ಹಿಂಗಿದೆ, ನಮಗೆ ಪುಣ್ಯಸ್ಮರಣೆ ಇದು ಮಾಡಬೇಕು, ಹೋರಾಟ ಮಾಡಬೇಕು, ಅಮ್ಮನ ಹತ್ರ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡು ಹೇಳ್ತೀನಿ 2-3 ಸಾರಿ. ಏನು ಹೇಳೋದು? ಎಲ್ಲ ಸ್ವಾರ್ಥಿಗಳೇ. ಆ ಡಮಾಲಿಸಾದಾಗ ಬಂದು ಹೇಳಿಕೆ ಕೊಟ್ಟ ಎಲ್ಲ ನಾಯಕರುಗಳು ಸ್ವಾರ್ಥಿಗಳೇ. ಇವತ್ತು ಯಾರು ನಿಮ್ಮ ಜೊತೆ ನಿಂತ್ಕೋತಾ ಇಲ್ಲ. ಕೆಲವ್ರು ಬಂದರು, ಹೋದರು. ಕೋರ್ಟು, ಕೇಸು, ಕಚೇರಿ, ಪೊಲೀಸ್ ಸ್ಟೇಷನ್ನು, ಜೈಲು, ಬೇಲು ಬಿದ್ದು ನಾನೊಂದು ಜೈಲಿಗೆ ಹೋಗಿಲ್ಲ ಅಷ್ಟೇ. ಇವೆಲ್ಲ ಅನುಭವಿಸ್ತಾರೋರು ಯಾರು? ರಾಜುಗೌಡ್ರು ಒಬ್ಬರೇನಾ? ನೀವು ಇವತ್ತವರೆಗೂ ಭಾರತಿ ಮೇಡಮ್ ಮೀಟ್ ಮಾಡಲೇ ಇಲ್ವಾ? ಅವ್ರು ಅನಿರುದ್ಧ ಅವರು ಭೇಟಿಗೆ ಅವಕಾಶ ಕೊಟ್ಟೇ ಇಲ್ಲ ಸರ್. 2-3 ಸರಿ ಕಾಲ್ ಮಾಡಿದೆ. ಎಷ್ಟು ಅಂತ ಮಾಡೋದು, ಎಷ್ಟು ಸಹಿಸ್ಕೊಳ್ಳೋದು? ಕಾರಣ ಏನು ಗೊತ್ತಿಲ್ಲ. ನಾನು ಕೇಳಕ್ಕೆ ಹೋಗಿಲ್ಲ ಅವ್ರನ್ನ. 2016ರಲ್ಲಿ ಹೋದವರು ನಾನು ಅವ್ರು ಫೋನೇ ಮಾಡೋಕ್ಕೆ ಹೋಗಿಲ್ಲ. ಮೈಸೂರಲ್ಲಿ ಹೋರಾಟ ಮಾಡಿದಾಗ, ಸ್ಮಾರಕ ಹೋರಾಟ ಮಾಡಿದಾಗ ಫೋನ್ ಮಾಡಿಬಿಟ್ರೆ ಭಾರತಿ ಮೇಡಮ್ಗೆ 2018ರಲ್ಲಿ ನಾನು ಫೋನೇ ಮಾಡಿಲ್ಲ. ಅವ್ರ ಪುಣ್ಯಭೂಮಿಗೆ ಅವ್ರ ಸಂಬಂಧ ಇಲ್ಲ ಅಂದಮೇಲೆ ನೆಲಕ್ಕೆ ಹೋಗುವ. ಈ ಸಮಾಧಿ ಧ್ವಂಸ ಆದಮೇಲೆ ಹೋಗಿದ್ದು ಮುಖ್ಯಮಂತ್ರಿಗಳ ಹತ್ರ. ಅಭಿಮಾನಿಗಳ ಹತ್ರ ನಿಂತ್ಕೋತೀವಿ, ಅಭಿಮಾನಿಗಳು ಬಿಟ್ಕೊಡಿ ಅಂತ. ಹೋರಾಟ ಮಾಡ್ತಾ ಇರೋದು ಯಾರು? ನಾನು ಒಬ್ಬ ಅಭಿಮಾನಿ ಹೋರಾಟ ಮಾಡ್ತಾಯಿದ್ದೀನಿ. ನಾನು ಕೇಳಿದ್ಮೇಲೆ ಅವ್ರಿಗೆ ಏನು ಈ ಥರ ಮಾಡಪ್ಪ ಅಂತ ಒಂದು ಸಹಕಾರ ಕೊಡಬೇಕು, ಇಲ್ಲ ಒಂದು ನಿರ್ದೇಶನ ಕೊಡಬೇಕು, ಇಲ್ಲ ಉಂಟು ಅಂತ ಹೇಳ್ಬೇಕು. ಇವರು ಕಣ್ಣೊರ್ಸೋಕ್ಕೆ ಮಾತ್ರ ಬಂದಿದ್ರು. ಅವತ್ತು ನಮ್ಮಲ್ಲಿ ಸದನ ಬರಬೇಕಲ್ಲ, ನಿಂತ್ಕೋಬೇಕಲ್ಲ ಜೊತೆಯಲ್ಲಿ. ನಾವು ಓಡಾಡ್ತೀವಿ ಅಧಿಕಾರಿಗಳ ಜೊತೆ. ನೀವು ನಿಮ್ಮ ಸಲಹೆ ನಾವು ಕೇಳ್ತಾ ಇದ್ದೀವಿ. ನೀವು ಬಂದಿದ್ದಕ್ಕೆ ಇಲ್ಲ, ನಾನು ನಿಮ್ಗೆ ಫೋನ್ ಮಾಡ್ತಾ ಇರಲಿಲ್ಲ. ಅಭಿಮಾನಿಗಳ ಜೊತೆ ನಿಂತ್ಕೋತೀವಿ ಅಂದಮೇಲೆ ನೀವು ಯಾಕೆ ನಮ್ಗೆ ಒಂದು ಅವಕಾಶ ಕೊಟ್ಟಿಲ್ಲ ಭೇಟಿಗೆ? ಬರೀ ಫೋನಲ್ಲಿ ಮಾತಾಡಿದ್ರು, ಮನೆಗೆ ಹೋಗಿ ಮಾತಾಡೋದು. ಮನೆಗೆ ನೋಡಿ ಸರ್, ಮನೆ ಹತ್ರ ಹೋದರೆ ಅಲ್ಲಿ ನಮಗೆ ಗೌರವ. 2-3 ಸಲ ಹೋಗಿದ್ದೀನಿ. ಇದೇ 2023ರಲ್ಲಿ ಮನೆ ಹತ್ರ ಹೋಗಿದ್ದೆ ನಮ್ಮ ಲಾಯರ್ ಕರ್ಕೊಂಡು. ಸರ್, ಕೋರ್ಟ್ಗೆ ಒಂದು ಲೆಟ್ರ್ ಕೊಡಿ, ಆ ಜಾಗ ಹಂಗೆ ಉಳ್ಕೊಬೇಕು, ಅಂತ್ಯ ಸಂಸ್ಕಾರ ಜಾಗ, ಅವ್ರ ಜಾಗ ಅವ್ರು ವಾಪಸ್ ಕೊಡಿ, ಆ ಜಾಗ ಏನು ಅಭಿಮಾನಿಗಳು ಪೂಜೆ ಮಾಡ್ಕೊಂಡೋಗಿ ಒಂದು ಲೆಟ್ರು ಬರ್ಕೊಡಿ ಕುಟುಂಬದಿಂದ ಅಂತ ಅದು ವಕೀಲರು ನಮ್ಗೆ ಹೇಳ್ತಾರೆ. ಹೋದರೆ ಕರ್ಕೊಂಡು ಅವತ್ತು ಒಂದು ಲೆಟ್ರ್ ಬರ್ಕೊಟ್ಟಿದ್ದಾರೆ. ಇವತ್ತು ನಮಗೆ ಈ ಕಷ್ಟ ಎಲ್ಲ ಬರ್ತಾ ಇರಲಿಲ್ಲ. ಕೀರ್ತಿವರ್ಧನ್ರವರು, ನೀವು ಮಾತಾಡಬೇಡಿ ರಾಜುಗೌಡ್ರೆ, ನಾನು ಲಾಯರ್ ಹತ್ರ ಮಾತಾಡ್ತೀನಿ. ಲಾಯರ್ ಮಾತಾಡಿದ್ರು, ಇಲ್ಲ ನಾವು ಬರ್ಕೊಡೋಕ್ಕಾಗಲ್ಲ, ನಾವೇಂತಕ್ಕೂ ಬರೋಲ್ಲ, ನೀವೇನಾದ್ರು ಮಾಡ್ಕೊಳ್ಳಿ, ನಾವೇ ಬರ್ಕೊಡೋಣ ಹೇಳಿದರು. ನಾನೇನೂ ಮಾತಾಡಲಿಲ್ಲ. ಆಯಿತು, ವಕೀಲರ ಮಾತಾಡಲಿ, ಅವರು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೇನ್ಕೋಬೇಕು ಮನೆ ತಕ್ಕ ಫೋನಲ್ಲಿ ಮಾತಾಡಿದೆ. ಇದು ಫೋನಾರು ತೆಗೆದ್ರು, ಅವ್ರು ಮಾತಾಡೋರು 3 ಸಾರಿ ಕೇಳ್ತೀನಿ ಹೇಳ್ತೀನಿ. 2 ತಿಂಗಳು 2.5 ತಿಂಗಳು ನಾನು ಕಾದೆ ಸರ್. ನಾನು ಬಿಟ್ಬಿಟ್ಟೆ. ಇಷ್ಟೇ ಎಲ್ಲ ಸ್ವಾರ್ಥಿಗಳು ಇರುವ ಡಾಕ್ಟರ್ ವಿಷ್ಣುವರ್ಧನ್ರವರ ಸುತ್ತ ಹೆಸರು ಹೇಳ್ಕೊಂಡಿರೋ ಎಲ್ಲ ಸ್ವಾರ್ಥಿಗಳೇ ಸರ್, ಎಲ್ಲ ಸ್ವಾರ್ಥಿಗಳು. ಅದಕ್ಕೆ ಬೇಜಾರಾಗ್ಬಿಟ್ಟು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಸ್ವಾರ್ಥಿಗಳು ಅಂದ್ರೆ ಎಷ್ಟು ಜನ ಅವರಾಗಾರೆ? ಇರೋರಲ್ಲ ನೀವು ಸ್ವಾರ್ಥಿಗಳು ಅಂದ್ರೆ ಯಾರು ಅಂತ ಅಂದ್ರೆ ಹೇಳಿಕೆ ಕೊಡ್ತಾರಲ್ಲ ಸರ್. ನಾನು ಪ್ರಾಣ ಕೊಡ್ತೀನಿ, ನಾನು ಉಳಿಸ್ಕೋತೀನಿ, ನಾನು ಬರ್ತೀನಿ. ನಾನು ಇವಾಗ ಮನೆ ಕುಟುಂಬದವ್ರು ಬಂದಮೇಲೆ ಅವತ್ತು ಸಮಾಜ ಬಂದು ನಾನು ಯಾರನ್ನು ಕೇಳಬೇಕು? ನಾನು ಅಭಿಮಾನಿ ಜೊತೆ ನಿಂತ್ಕೋತೀನಿ. ನಾನು ಫೋನ್ ಮಾಡ್ದೆ ಮನೆಗೆ, ಹಿಂಗೆಲ್ಲ ಮಾಡ್ತಾ ಇದ್ದೀನಿ, ಅಧಿಕಾರಿಗಳು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಬೇಕಲ್ಲ. ನಾವು ಅವ್ರು ದೊಡ್ಡವರು ಹೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರೆ ಒಂದು ಕೆಲಸ ಆಗತ್ತಲ್ವಾ? ಇಲ್ಲ, ಅವ್ರು ಮೈಸೂರಲ್ಲಿ ಸ್ಮಾರಕ ಆಯಿತು. ಇಲ್ಲೇನು ಅಭಿಮಾನಿಗಳೆಲ್ಲ ಒಂದು ಗೊಂದಲ ಗಲಾಟೆ, ಅವ್ರ ಕಮೆಂಟ್ಸ್ಗಳನ್ನ ನೋಡೋಕ್ಕಾಗ್ದೇನೆ ಬಂದು ಹೋಗಿ ಕೆಲವರೆಲ್ಲ ಬಂದು ಮಾತಾಡಿದ್ರು. ಸುದೀಪ್ ಅವ್ರು ಬಂದರು, ನಾವು ಜಾಗ ಅವ್ರದ್ದು ಅದು ಪರ್ಸ್ನಲ್ಲು, ಅವ್ರು ಕಟ್ಕೊಳ್ಳಿ, ಸಂತೋಷ, ನನಗೆ ಅವ್ರು ಗೌರವಿಸ್ತೀನಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಂತ್ಯ ಸಂಸ್ಕಾರ ಆಗಿದ್ದ ಜಾಗಕ್ಕೂ ಅವ್ರು ತಗೊಂಡಿರೋ ಜಾಗಕ್ಕೂ ಮೈಸೂರು ಸ್ಮಾರಕ ಮಾಡೋದಕ್ಕೂ ನಮ್ಗೆ ಸಂಬಂಧ ಇಲ್ಲ ಸ್ವಾಮಿ. ನಮ್ಗೆ ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ನಮ್ಗೆ ಶ್ರೇಷ್ಠ. ಸರ್ಕಾರದ ಜಾಗ ಅದು. ಬಾಲಣ್ಣ ಮುತ್ತಾತ ಅವ್ರ ತಾತ್ರಿ ಸಂಪಾದನೆ ಮಾಡಿದ ಜಾಗ ಅಲ್ಲ ಅದು. ಎಕರೆಗೆ 300 ರೂಪಾಯಿ ನನಗೆ ಒಬ್ಬ ಕಲಾವಿದ ಅಂತ ಷರತ್ತುಗಳಿಗೆ ಜಾಗ ಕೊಟ್ಟಿರೋದು. ಆ ಕೇಳಿ ನಂಬರ್ ಹೇಳ್ತಾನೆ, ನಮ್ಮ ತಾತುಂದು ಊರ ತಾತುಂದೇ ಅಪ್ಪ. ಅವ್ರ ತಾತಂಗೆ ಎಲ್ಲಿ ಬಂದ ಜಾಗ? ಬಾಲಣ್ಣವ್ರ ಅವ್ರ ಅಪ್ಪಂದ, ಇಲ್ಲ ಬಾಲಣ್ಣವ್ರ ತಾತಂದ? ನಮಗೂ ಮಾತಾಡೋಕೆ ಬರುತ್ತೆ. ಬಾಲಣ್ಣಂದು ಒಪ್ಪುತ್ತೀನಿ. ಬಾಲಣ್ಣ ದುಡ್ಡು ಕೊಟ್ಟು ತಗೊಂಡ್ರು, ಷರತ್ತುಗಳಿಗೆ ಗೌರ್ಮೆಂಟ್ ಷರತ್ತು ಹಾಕಿತ್ತು, ತಗೊಂಡ್ರು. ಬಾಲಣ್ಣವ್ರ ಅಪ್ಪಂದಲ್ವಲ್ಲ, ಬಾಲಣ್ಣವ್ರ ತಾತಂದಲ್ವಲ್ಲ. ಹಿಂಗಿದೆ ಸರ್, ಹಿಂಗಿದೆ. ನಾನು ಇವಾಗಲೂ ಅವ್ರು ಫೋನ್ ಮಾಡಿದ್ರೆ ನಾನು ಮನೆಯವ್ರಿಗೆ ನಾನು ಹೋಗಿ ಭೇಟಿ ಮಾಡ್ತೀನಿ ಸರ್. ನಮಗೂ ಒಂದು ನೋಡಿ ಸರ್, ನಮಗೂ ಒಂದು ಸ್ವಾಭಿಮಾನ ಇದೆ ನನಗೆ. ನಮ್ಮದು ದುಡ್ಡು ಮುಖ್ಯ. ಇವತ್ತು ನೋಡಿ, ದುಡ್ಡು 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 ಎಲ್ಲೋದು ದುಡ್ಡು. ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ. ದತ್ತು ಪುತ್ರ ಯಾರು ಸರ್? ಶ್ರೀಧರ್ ಮೂರ್ತಿ.
ಅಂತ್ಯ ಸಂಸ್ಕಾರದ ವ್ಯಕ್ತಿ ಅವ್ರ ದತ್ತುಪುತ್ರ. ಇಲ್ಲಿ ಪುತ್ರರು 3-4 ಜನ ಆಗ್ಬಿಟ್ಟವ್ರೆ, ಅಭಿಮಾನಿಗಳು ಕರ್ಕೊತಾರೆ ಅವರವರೇ. ಒಬ್ಬ ಮಾನಸ ಪುತ್ರ ಅಂತೆ, ಇನ್ನೊಬ್ಬ ಪುತ್ರ ಉಟ್ಕೊಂಡವ್ರೆ. ಈ ಹೆಸರು ಹೇಳೋದು ಬೇಡ ಸರ್, ಹೆಸರು ಹೇಳೋದು ಬೇಡ, ಎಲ್ಲ ದೊಡ್ಡವರೇ ಅವರು. ಇವರೆಲ್ಲ ಪುತ್ರರು, ದೊಡ್ಡ ವ್ಯವಹಾರಗಳು ಮಾಡ್ಬಿಟ್ರೆ ಇವ್ರು ಪುತ್ರರು, ಅಭಿಮಾನಿಗಳಾಗ್ಬಿಟ್ರೆ ಇವ್ರು ಪುತ್ರರು. ಆದರೆ ಇವತ್ತು ನಮ್ಮ ಶ್ರೀಧರ್ ಮೂರ್ತಿ ದುಡ್ಡಿದ್ರೆ, ಕೋಟಿ ದುಡ್ಡಿದ್ರೆ ಇವ್ರು ಯಾರು ಏನು ಇರ್ತಾ ಇರಲಿಲ್ಲ, ಮಾತಾಡೋಂಗಿರಲಿಲ್ಲ. ಇವತ್ತು ನಮ್ಮ ಶ್ರೀಧರ್ ಮೂರ್ತಿ ದುಡ್ಡಿಲ್ಲ. ನೋಡಿ ಇವರು ಈಗ ಸುದೀಪ್ ಅವರು ದುಡ್ಡು ಐತೆ, 106 ಎಕರೆ ಜಾಗ ಐತೆ, ನಾನು ಅವರ ಅಭಿಮಾನಿ, ನಾನು ಕಟ್ತೀನಿ ಅಂದ್ರೆ ಕಟ್ಕೊಳ್ಳಿ. ಅವ್ರಿಗೂ ಒಂದು ಹೆಸರು, ಒಂದು ಉಳ್ಕೊಳತ್ತೆ. ಅವರು ವಿಷ್ಣುವರ್ಧನ್ ಅವರ ಪುತ್ರ ಆಗೋಕ್ಕಾಗತ್ತಾ? ಅನಿರುದ್ಧರವರು ವಿಷ್ಣುವರ್ಧನ್ ಅವರ ಪುತ್ರ ಆಗೋಕ್ಕಾಗತ್ತಾ? ಯಾಕೆ ಶ್ರೀಧರ್ ಮೂರ್ತಿ ಕೆಲ್ ಮಾಡಿಸಿದ್ರಿ? ಯಾಕೆ ವಿಷ್ಣುವರ್ಧನ್ ಕುಟುಂಬ ಅವತ್ತು ರವಿ ಸರ್ರು ಅವ್ರು ಅಕ್ಕಂಗಿದ್ದಾರೆ ನಿಂತ್ಕೊಂಡು ಯಾಕೆ ಮಾಡಿಸಿದ್ರು? ನಿಜವಾದ ವಿಷ್ಣುವರ್ಧನ್ ಅವರ ತಾಯಿ ಸೇವೆ ಮಾಡಿದ, ವಿಷ್ಣುವರ್ಧನ್ ಅವರ ಸೇವೆ ಮಾಡಿದ, ವಿಷ್ಣುವರ್ಧನ್ ಕುಟುಂಬಕ್ಕೆ ಸೇವೆ ಮಾಡಿದ ವಿಷ್ಣುವರ್ಧನ್ ಅವರ ದತ್ತುಪುತ್ರ ನಿಜವಾಗ್ಲೂ ಶ್ರೀಧರ್ ಮೂರ್ತಿ ಆಗ್ಬೇಕಲ್ವಾ? ಅವ್ರ ಬಗ್ಗೆ ಯಾರು ಈ ದೊಡ್ಡವರು ಒಬ್ಬರು ಮಾತಾಡಲ್ಲ. ನಮ್ಮದು ಅದೇ ಕಥೆನೇ. ರಾಜಗೌಡ ದುಡ್ಡಿಲ್ಲ, ನಮ್ಮ ತಕ್ಕಮಟ್ಟಿಗೆ ನಾವು ಇದ್ದೀವಿ, ನಮ್ಮ ಸಂಸಾರಕ್ಕೆ, ನಮ್ಮ ಇದಕ್ಕೆ. ಈ ಲಂಚ ಕೊಡೋಕ್ಕೆ, ಇಲ್ಲಿ ಬಾಡಿಗೆ ಬಂಟ್ರಿ ಕೇಳೋಕ್ಕೆ, ಬಿಲ್ಡಪ್ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ.